ಯಾರು ಸಮಾಜವೇ ನನ್ನ ದೇವರು, ಸಮಾಜದಲ್ಲಿರುವಂತಹ ವ್ಯಕ್ತಿಗಳೇ ನನ್ನವರು ಅನ್ನುವಂತ ಭಾವ ಇಟ್ಕೊಂಡು ಬೇಕಾದವರು ಇವತ್ತು ಜಂಗಮರಾಗಬಹುದು. ಜಂಗಮ ಅಂದ್ರೆ ಕೇವಲ ಈ ಜಾತೀಯತೆಯನ್ನು ಹುಟ್ಟಿರ್ತದ ಅಲ್ಲ, ಬಸವಣ್ಣನ ಪರಿಕಲ್ಪನೆ ಹಂಗದ. ಆ ಪರಿಕಲ್ಪನೆ ಒಳಗೆ ನಾವಿವತ್ತ ಬೆಳೆದು ಬಂದೀವಿ. ಆ ಹಿನ್ನೆಲೆಯೊಳಗ ಬಸವ ಭೂಮಿ ಯಾತ್ರೆ ಕಾರ್ಯವನ್ನು ಮಾಡ್ತಾ ಇದೆ. ನೋಡ್ರಿ, ನಿಮ್ಮೆಲ್ಲರೂ ಒಟ್ಟುಗೂಡ್ತೀವಿ. ಬೆಳಗಿನ ವೇಳೆಯೊಳಗೆ ಯಾವ ಮಠದೊಳಗೆ ಸಿದ್ಧಂಗ ಅದಲ್ರಿ, ಅವ್ನು ಎಬಸ್ಬೇಕ್ರಿ. ಸುಪ್ರಭಾತ ಅವ್ರಿಗೆ ಎಬಸ್ಬೇಕಾಕೈತಿ. ಹೌದ್ರಿ, ಎಬಸ್ಬೇಕಾಕೈತಿ. ನಾವು ಪ್ರತಿ ವರ್ಷ ಇಲ್ಲಿ ಬಂದಾಗ ಇಲ್ಲಿ ಸರಿಯಾಗಿ 6 ಗಂಟೆಗೆ ಪ್ರಾರ್ಥನೆ ನಡೆಯಲೇಬೇಕು, ಚಿಂತನೆ ನಡೆಯಲೇಬೇಕು. ಯಾರು ಬರಲಿಲ್ಲ ಇಲ್ಲ ಇಲ್ಲ, ಆದ್ರೆ ಮಾಡೋದು ಕರ್ತವ್ಯ, ಇದು ಜಂಗಮನ ಕೆಲಸ. ಆ ಕಾರಣಕ್ಕಾಗಿ ಕಬ್ಬ ಅಂಕಡು ಅಂಕಿದ್ರು ಕೂಡ ರುಚಿ ಹಂಗ ಎಲ್ಲಾ ಕಬ್ಬಿನೊಳಗೆ ಒಂದೇ ರೀತಿಯೊಳಗೆ ಐತೋ ಹಂಗೆ ನಮ್ಮ ಜಿಗ್ನೊಳಗೆ ಆತ್ಮ ಚೈತನ್ಯ ಮಾತ್ರ ಒಂದೇ ರೀತಿ. ಆ ಆತ್ಮ ಚೈತನ್ಯವನ್ನು ನಾವು ತಿಳಿದುಕೊಂಡು ಇನ್ನೊಂದು ಮಾತನ್ನ ಕೊನೆಯಲ್ಲಿ ಹೇಳ್ತಾರೆ, ಕಣ್ಣಿಗೆ ಕಮಾನು ಹುಬ್ಬುಗಳಿರಲು. ನಮಗೂ ಹುಬ್ಬುದವ, ನಿಮಗೂ ಹುಬ್ಬುದವ, ಹೌದಲ್ರಿ? ಕಣ್ಣಿಗೆ ಆ ಹುಬ್ಬಿರ್ಲಿಲ್ಲ, ಚಂದ ಬರುವುದ್ರಿ. ಕಣ್ಣು ಚಂದ ಬರಬೇಕಾಯ್ತು, ಹುಬ್ಬು ಬೇಕೇ ಬೇಕು, ಹೌದಾ? ಅವು ಕಣ್ಣಿಗೆ ಕಮಾನದವ, ಆದ್ರೆ ದೃಷ್ಟಿಗೆ ಏನಾದ್ರೆ ಕಮಾನ ಐತೇನ? ದೃಷ್ಟಿಗೆ ಕಮಾನಿಲ್ಲ, ಕಣ್ಣಿಗೆ ಕಮಾನ ಐತಿ. ಆದ್ರೆ ನಿನಗೆ ದೇವನ ದರ್ಶನ ಆಗ್ಬೇಕಾಯ್ತಂದ್ರ ನಿನ್ನ ದೃಷ್ಟಿ ಏಕೋಭಾವವಾಗಿರಬೇಕು. ಅದಕ್ಕೆ ತ್ರಾಟಕ ಯೋಗವನ್ನು ಅಪ್ಪ ಬಸವಣ್ಣ ನಮಗೆ ಕಲಿಸಿಕೊಡ್ತಾರೆ. ಲಿಂಗ ಪೂಜೆ ಅಂದ್ರೆ ಏನು? ಮೊದಲಿಗೆ ಲಿಂಗ ಪೂಜೆ, ಆಮೇಲೆ ಲಿಂಗ ನಿರೀಕ್ಷಣೆ, ಆಮೇಲೆ ಲಿಂಗ ಧ್ಯಾನ. ಇವು 3 ನಮ್ಮಲ್ಲಿ ನಡಿಬೇಕ್ರಿ. ಲಿಂಗಾಯತರಲ್ಲಿ ಅಂದಾಗ ದೇವ ದರ್ಶನ ನಮಗಾಗ್ತೈತಿ. ಮೊದಲಿಗೆ ಪೂಜೆ, 2ನೇದು ನಿರೀಕ್ಷಣೆ, 3ನೇದು ಲಿಂಗ ಧ್ಯಾನ. ಇಷ್ಟು ನಾವು ಮಾಡ್ಕೊಂಡಿವಂದ್ರೆ ನಮ್ಮ ಬದುಕ ಬಹಳ ಸುಂದರ ಆಗ್ತೈತಿ. ಇನ್ನು ದೇವರ ನಮಗೆ ಕಾಣ್ತಾನು. ಆಮೇಲೆ ಬಂದ ಸಿನಿಮಾ ತೋರಿಸ್ತಾರಲ್ಲ, ನಾಟಕದಲ್ಲಿ ತೋರಿಸ್ತಾರ, ಹಂಗೇನು ಬಂದಿಲ್ಲ ಹಂಗಿಲ್ಲ, ಹಂಗೇನು ಬಂದಿಲ್ಲ ಹಂಗಿಲ್ಲ. ಅವನು ಯಾವುದೇ ರೂಪದಿಂದ ನಮ್ಮೊಳಗ ಗೋಚರ ಆಗ್ತಾನೆ. ಅವಾಗ ನಮಗ ಅತಿ ಆನಂದ ಆಗ್ತೈತಿ. ಅಲ್ಲಿ ನಾವು ದೇವ ದರ್ಶನ ಅಂತ ತಿಳ್ಕೊಳ್ಬೇಕು. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಿಮ್ಗೆ. ಈಗ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಇದಾವ, ಹೌದ್ರಿ? ಮನಿ ಬಿಟ್ಟ ನೀವು ಎಲ್ಲೆಲ್ಲಿ ಹೋಗೇರಿ, ತಿರುಗಾಡ್ಕೊತ ಹೋಗೇರಿ, ವಸ್ತಿಗೆ ಮತ್ತೆ ಮನೆಗೆ ಬರ್ಬೇಕಾಗೈತಿ. ವಸ್ತಿಗೆ ಮತ್ತೆ ಬರ್ಬೇಕ್ರಿ, ಮನೆಗೆನ ಬರ್ಬೇಕಾಗೈತಿ. ಬಸ್ ಸ್ಟ್ಯಾಂಡ್ ಹೋಗೇರಿ, ಹೋಗಕ್ಕಿಂತ ಮೊದಲ ಹೋಟೆಲ್ ಹತ್ತಾವ. ಹೋಟೆಲ್ದಾಗ ಬಿಸಿ ಬಿಸಿ ಬಜ್ಜಿ ಮಾಡಾಕತ್ತಿದ್ರು. ಆ ವಾಸನೆ ಮೂಗಿಗೆ ಬಡಿತು, ಮೂಗು ಹಿಡಿತು. ಮುಂದೆ ಹೋಗ್ಬೇಡ, ಮುಂದೆ ಹೋಗ್ಬೇಡ, ಒಳಗೆ ಹೋಗು ಹೇಳಿ ಆ ಮೂಂಗ ಆಜ್ಞೆ ಮಾಡ್ತಿದ್ರು ಮೆದುಳಿಗೆ. ಅವಾಗ ಮೆದುಳು ಹೇಳ್ತು, ಚಲ್ ಕಾಲು ಹೇಳ್ತ ನಡಿ. ಅದು ಕಾಲ ಆಗಿರೋದು, ಹೋಟೆಲ್ದಾಗ ಹೋತು, ಕುಂತು ಬಜಿ ತಿಂದ್ರಿ, ಎಲ್ಲ ಆಯ್ತು ಅನ್ನೋದ್ರಾಗ ವಸ್ತಿ ಬಸ್ಸ ಹೋಗಿ ನಿಮ್ಮ ಊರಿಗೆ ಬರುವ ವಸ್ತಿ ಬಸ್ಸ ಹೋಗಿಬಿಟ್ಟೈತಿ. ಏನ್ ಮಾಡ್ತಾರೆ? ಬಜ್ಜಿ ಫಸ್ಟ್ ಇಷ್ಟಲ ಮೈನಾಗರೆ ಬಂಗಾರ ಭಾಳ ಐತಿ, ಕೈಯಾಗೂ ಬಂಗಾರ ಐತಿ, ಕೊಳ್ಳಲ್ಲೂ ಬಂಗಾರ ಐತಿ, ಕಿವ್ಯಾಗ ಬಂಗಾರ ಐತಿ, ಎಲ್ಲ ಕಡೆಗೆ ಬಂಗಾರ ಭಾಳ ಐತಿ. ಅದ್ರಾಗ ಈ ಮುಂಗಾರಿ ಕಾವ್ರ ಅದ್ರಾಗ ಓಡಾಡಕೈತೈತಿ, ನಿಂತಾಕೈತೈತಿ, ಬಸ್ಸರೆ ಹೋಗೈತಿ. ಹೆಂಗ ಮಾಡೋದು? ಸೌಭಾಗ್ಯತ ಹೆಂಗ್ ಮಾಡೋದು? ಮನ್ಯಾಗ ಹೋಗ್ಲಿಲ್ಲ ಅಂದ್ರೆ